ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಂದಾಯ ಇಲಾಖೆಯ ವತಿಯಿಂದ ಗ್ರಾಮಾಡಳಿತ ಅಧಿಕಾರಿಯ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿ ಮುಂದಿನ ದಿನಗಳಲ್ಲಿ ಕಾಲ್ ಮಾಡ್ತೀವಿ ಅನ್ನುವಂತ ಒಂದು ಮಾಹಿತಿ ಇದೆ. ಸೊ ಆ ಮಾಹಿತಿಯನ್ನು ತಿಳಿಸುವಂತ ಉದ್ದೇಶದಿಂದ ವಿಡಿಯೋನ ಮಾಡ್ತಿದ್ದೇನೆ. ಇನ್ನೂ ಅರ್ಜಿಯನ್ನು ಕಾಲ್ ಮಾಡಿಲ್ಲ, ಯಾಕೆಂದ್ರೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದ ಮೇಲೆ ಆಯಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳು ಮತ್ತೆ ಅವರು ಎಷ್ಟು ಪೋಸ್ಟ್ಗಳು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಸಲ್ಲಿಕೆ ಮಾಡಿ ಅನಂತರದಲ್ಲಿ ಅಧಿಕೃತವಾಗಿ ಅಪ್ಲಿಕೇಶನ್ ಅನ್ನ ಆನ್ಲೈನ್ ನಲ್ಲಿ ಕಾಲ್ ಮಾಡುವಂತದ್ದು. ಸೊ ಬನ್ನಿ, ಇವತ್ತು ಕಂದಾಯ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ, ಮತ್ತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಈ ಒಂದು ಗ್ರಾಮಾಡಳಿತ ಅಧಿಕಾರಿಯ ಹುದ್ದೆಗಳು ಖಾಲಿ ಇದಾವೆ, ಅಷ್ಟೇ ಅಲ್ಲದೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಏನನ್ನ ಹೇಳಿದೆ, ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈ ಕಂದಾಯ ಇಲಾಖೆಯ ಏನು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳಿದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾಕೆಂದ್ರೆ ಈ ಮಾಹಿತಿಯನ್ನ ನೀವು ತಿಳ್ಕೊಂಡಿದ್ದೆ ಆದ್ರೆ ಸೊ ಮುಂಬರುವ ದಿನದ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅವಾಗ ಎಷ್ಟು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟಿದೆ ಅಂತ ಅನ್ನೋದನ್ನ ನೀವು ಈಗಲೇ ತಿಳ್ಕೊಂಡಿದ್ರೆ ಒಂದು ಡಿಸ್ಟಿಕ್ಗೆ ನೀವು ಸ್ಟಿಕನ್ ಆಗಿ ಅಪ್ಲೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇವತ್ತಿನ ವಿಡಿಯೋ ಮಾಡ್ತಿದ್ದೇನೆ. ಸೊ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಈ ಮಂತ್ ಎಂಡ್ ಒಳಗೆ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಈ ಒಂದು ಹುದ್ದೆಗಳಿಗೆ ಅಧಿಕೃತವಾಗಿ ಅರ್ಜಿ ಕಾಲ್ ಆಗುತ್ತೆ. ಅವಾಗ ಕೂಡ ನಾನು ಈ ಒಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ, ಆರ್ಥಿಕ ಇಲಾಖೆಯಿಂದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಕಾಲ್ ಮಾಡೋದಕ್ಕೆ ಅನುಮೋದನೆ ಸಿಕ್ಕಿದೆ ಅದರ ಒಂದು ಅಧಿಕೃತವಾದಂತಹ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಇದರಲ್ಲ ಕಂದಾಯ ಇಲಾಖೆಯವರು. ಸೊ ಇವರು ಈ ಪ್ರತಿಯೊಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಅದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಇಲಾಖೆಯಲ್ಲಿ ಕಾದಿರತಕ್ಕಂತ ಗ್ರಾಮಾಡಳಿತ ಅಧಿಕಾರಿಗಳ ನೇರ ನೇಮಕಾತಿಯನ್ನ ನೀವು ಮಾಡಿ ಅಂತೇಳಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆಯನ್ನ ಸೂಚಿಸಿ ಇದನ್ನ ಕಳಿಸಿರುವಂತಹ ಒಂದು ಅಧಿಕೃತ ಪತ್ರ. ಇದು ದಿನಾಂಕ 20/6/2026 ಬಂದಿರುವಂತದ್ದು ಅಧಿಕೃತವಾದ ಪ್ರಕಟಣೆ. ಇದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಕಂದಾಯ ಇಲಾಖೆಯಲ್ಲಿ ಕಾದಿರತಕ್ಕಂತಹ 572 ಹುದ್ದೆಗಳು, ಸ್ನೇಹಿತರೆ ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ. ನೀವು ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಮಾಡಬಹುದು, ಎಷ್ಟು ಹುದ್ದೆಗಳನ್ನ ಕಾಲ್ ಮಾಡ್ತಾರೆ ಅಂತ ಡೌಟ್ ನಿಮ್ಗಿದ್ರೆ 572 ಹುದ್ದೆಗೆ ಆರ್ಥಿಕ ಇಲಾಖೆ ಅಸ್ತು ಅಂತ ಹೇಳಿದೆ. 572 ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಉಲ್ಲೇಖ 1ರ ಪತ್ರದಲ್ಲಿ ಸಹಮತಿ ನೀಡಿದೆ ಅಂತ ಹೇಳ್ತಾರೆ. ಸೊ ಈ ಪೈಕಿ ಜಿಲ್ಲಾವಾರು ಭರ್ತಿ ಮಾಡಬೇಕಾದಂತ ಹುದ್ದೆಗಳ ಸಂಖ್ಯೆ ಮತ್ತು ವಿವರಗಳನ್ನ ನಾವು ಕೆಳಗಂಡಂತೆ ನೀಡಿದೀವಿ ಅಂತ ಹೇಳ್ತಾ ಹೋಗ್ತಾರೆ. ಯಾವ ಜಿಲ್ಲೆಗಳ ವಾರು ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಇಡೀ ರಾಜ್ಯಾದ್ಯಂತ ಎಷ್ಟು ಏನು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆ ಮಂಜೂರಾಗಿದೆ ಅನ್ನೋದನ್ನ 3ನೇ ಕಾಲಂ ಹೇಳುತ್ತೆ. 4ನೇ ಕಾಲಂ ಅಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳು, 5ನೇ ಕಾಲಂ ಅಲ್ಲಿ ಈಗ ಎಷ್ಟು ಹುದ್ದೆಗಳನ್ನ ಜಿಲ್ಲಾವಾರು ನೀವು ಭರ್ತಿ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಒಂದು ಅನುಮತಿ ಕೊಟ್ಟಿದೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ. ಸೊ ಬೆಂಗಳೂರು ನಗರಕ್ಕೆ ಬಂದ್ರೆ ಅಲ್ಲಿ 252 ಮಂಜೂರಾಗಿರೋ ಹುದ್ದೆಗಳು, ಖಾಲಿರೋದು 32. ನೆಕ್ಸ್ಟ್ ಈಗ ಪ್ರಸ್ತುತ ನೇಮಕಾತಿಗಾಗಿ ಪರಿಗಣಿಸ್ತಾ ಇರುವಂತಹ ಹುದ್ದೆಗಳ ಸಂಖ್ಯೆ 20. ಹಾಗೆ ಬೆಂಗಳೂರು ಗ್ರಾಮಾಂತರ ಬಂದ್ರೆ 223 ಇದೆ, 47 ಖಾಲಿದಾವೆ, 29ಕ್ಕೆ ಈ ಒಂದು ಹುದ್ದೆಗಳನ್ನ ಪರಿಗಣಿಸಿ ರೆಕ್ರೂಟ್ ಮಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿ 356 ಇದೆ, 37 ಖಾಲಿದಾವೆ, 15ಕ್ಕೆ ಈಗ ಭರ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ 266, 45 ಖಾಲಿ ಇದೆ, 21ಕ್ಕೆ ಭರ್ತಿಗೆ ಅನುಮತಿ ಸಿಕ್ಕಿದೆ. ತುಮಕೂರಲ್ಲಿ 305, 78 ಹುದ್ದೆಗಳು ಖಾಲಿದಾವೆ, 50 ಹುದ್ದೆಗಳಿಗೆ ಅನುಮತಿ ಸಿಕ್ಕಿದೆ. ಶಿವಮೊಗ್ಗದಲ್ಲಿ 275 ಇದೆ, 44 ಖಾಲಿದಾವೆ, 18ಕ್ಕೆ ಅನುಮತಿ ಸಿಕ್ಕಿದೆ. ಕೋಲಾರ 289, 44 ಖಾಲಿ ಇದೆ, 22 ಹುದ್ದೆಗಳಿಗೆ ಭರ್ತಿಗೆ ಅನುಮತಿ ಸಿಕ್ಕಿರೋದು. ಬೆಂಗಳೂರು ದಕ್ಷಿಣ 376 ಖಾಲಿ ಇರುವಂತಹ ಈ ಜಿಲ್ಲೆಯಲ್ಲಿ ಖಾಲಿರುವಂತದ್ದು 55 ಹುದ್ದೆ, 30ಕ್ಕೆ ಅನುಮತಿ ಸಿಕ್ಕಿದೆ. ಮೈಸೂರಲ್ಲಿ 479, 75 ಖಾಲಿ ಇದೆಯಂತೆ, 45ಕ್ಕೆ ಅಪ್ರೂವಲ್ ಸಿಕ್ಕಿದೆ. ಮಂಡ್ಯ 258, 71 ಖಾಲಿ ಇದೆ, 50ಕ್ಕೆ ಅನುಮತಿ ಸಿಕ್ಕಿದೆ. ಹಾಸನದಲ್ಲಿ 475, 52 ಖಾಲಿ ಇದಾವೆ, 35ಕ್ಕೆ ಅನುಮತಿ ಸಿಕ್ಕಿದೆ. ಉಡುಪಿ 459, 23 ಖಾಲಿ ಇದೆ, 10ಕ್ಕೆ ಅನುಮತಿ ಸಿಕ್ಕಿದೆ. ದಕ್ಷಿಣ ಕನ್ನಡದಲ್ಲಿ 134 ಹುದ್ದೆ ಗ್ರಾಂಟ್ ಆಗಿರೋದು, 48 ಖಾಲಿ ಇದಾವೆ, 37ಕ್ಕೆ ಅನುಮತಿ ಸಿಕ್ಕಿದೆ. ಚಾಮರಾಜನಗರ 215, 50 ಖಾಲಿ ಇದಾವೆ, 31ಕ್ಕೆ ಗ್ರಾಂಟ್ ಸಿಕ್ಕಿರುವಂತದ್ದು. ಚಿಕ್ಕಮಗಳೂರಲ್ಲಿ 326, 29 ಖಾಲಿ ಇದೆ, 10 ಈಗ ಒಂದು ಅನುಮತಿ ಕೊಟ್ಟಿರುವಂತದ್ದು 10 ಪೋಸ್ಟ್ಗಳಿಗೆ. ಬೆಳಗಾವಿನಲ್ಲಿ ನೋಡಿ, ನಾವು ಮೈಸೂರು ಜಾಸ್ತಿ ಅನ್ಕೊಂಡ್ವಿ, ಎಲ್ಲದಕ್ಕಿಂತ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈ ಒಂದು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನ ಸ್ಯಾಂಕ್ಷನ್ ಮಾಡಿರುವಂತದ್ದು. ಆದ್ರೆ ಖಾಲಿ ಇರೋದು 82 ಹುದ್ದೆ,
ಅದಕ್ಕೆ ಅನುಮತಿ ಕೊಟ್ಟಿರೋದು 48 ಹುದ್ದೆಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕಾಲ್ ಮಾಡೋಕ್ಕೆ. ಸೊ ಬೆಳಗಾವಿನೆಲ್ಲ ಹೈಯೆಸ್ಟ್ ಇರುವಂಥದ್ದು. ಬಾಗಲಕೋಟೆ 297, 30 ಕಾಲಿದೆ, 16 ಹುದ್ದೆಗಳು ಅನುಮತಿ ಕೊಟ್ಟಿದ್ದಾರೆ. ಗದಗ 232, 33 ಕಾಲಿದೆ, 14 ಹುದ್ದೆಗಳಿಗೆ ಅನುಮತಿ ಸಿಕ್ಕಿದೆ. ಹಾವೇರಿ ಜಿಲ್ಲೆಯಲ್ಲಿ 295, 41 ಕಾಲಿದ್ದಾವೆ, 15ಕ್ಕೆ ಅನುಮತಿ ಸಿಕ್ಕಿದೆ. ಕಲಬುರಗಿ ಈ ಜಿಲ್ಲೆಯಲ್ಲಿ 410 ಗ್ರಾಂಟೆಡ್, 66 ವೇಕೆಂಟ್ ಪೋಸ್ಟ್ಗಳಿರುವಂಥದ್ದು, 35ಕ್ಕೆ ಅಪ್ರೂವಲ್ ಸಿಕ್ಕಿರುವಂಥದ್ದು. ಬೀದರ್ ಜಿಲ್ಲೆ 193, 34 ಕಾಲಿದೆ, 16ಕ್ಕೆ ಅನುಮತಿ ಸಿಕ್ಕಿದೆ. ಹಾಗೆ ರಾಯಚೂರಲ್ಲಿ 200 ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿರುವಂಥದ್ದು ಈ ಗ್ರಾಮಾಡಳಿತ ಅಧಿಕಾರಿದು, 22 ವೇಕೆನ್ಸಿ ಇರುವಂಥದ್ದು, 5ಕ್ಕೆ ಅಪ್ರೂವಲ್ ಸಿಕ್ಕಿದೆ. ಒಟ್ಟು ಎಷ್ಟು ಅಂತ ಕೇಳಿದ್ರೆ ಈ 22 ಜಿಲ್ಲೆಗಳಿಂದ ಈಗ ನೆಕ್ಸ್ಟ್ ಕಾಲ್ ಮಾಡೋದಕ್ಕೆ ಅನುಮತಿ ಸಿಕ್ಕಿರುವಂತಹ ಹುದ್ದೆಗಳು 572 ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಸ್ನೇಹಿತರೆ. ನಿಮಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಎಷ್ಟು ಹುದ್ದೆಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟಿದೆ ಅಂತನ್ನುವಂಥದ್ದು. ಇದನ್ನ ನೋಡಿಕೊಂಡು ನೀವು ಯಾವ ಜಿಲ್ಲೆಗೆ ಹಾಕ್ಬೇಕು ಅನ್ನೋದನ್ನ ಈಗಲೇ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಇದಕ್ಕೆ ಏನು ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ PUC ಒಂದು ಲೆವೆಲ್ ಕ್ವಾಲಿಫಿಕೇಶನ್ ಅನ್ನ ಕೇಳ್ತಾರೆ. ಸೊ ಏಜ್ ಬಂದು ಮಿನಿಮಮ್ 18 ವರ್ಷ ನಿಮಗೆ ಆಗಿರಬೇಕು, ಮ್ಯಾಕ್ಸಿಮಮ್ ಅದನ್ನ ಮೆನ್ಷನ್ ಮಾಡ್ತಾರೆ. ಸೊ ಜೊತೆಗೆ ಸ್ಯಾಲ್ರಿ ಎಲ್ಲ ಮುಂದಿನ ದಿನಗಳಲ್ಲಿ ಒಂದು ನೋಟಿಫಿಕೇಶನ್ ಹಾಕ್ತಾರೆ, ನಾನು ಅದನ್ನ ಹೇಳ್ತೀನಿ ಅಂತ ಹೇಳ್ತಾ, ಇದರ ಜೊತೆಗೆ ನೇರ ನೇಮಕಾತಿ ಕೋಟಾದಡಿಯಲ್ಲಿ ಕಾದಿರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡೋ ಸಂಬಂಧ ಅನುಸರಿಸಬೇಕಾದಂಥ ಪರಿಷ್ಕೃತ ರೋಸ್ಟ್ರೋ ಬಿಂದು ಅಥವಾ ಮೀಸಲಾತಿ ವಿವರಗಳನ್ನ ನಾವು ಕೊಟ್ಟಿದ್ದೀವಿ. ಸರ್ಕಾರದ ಆದೇಶ ಇದೆ. ಆ ಎಲ್ಲವನ್ನು ನೋಡಿಕೊಂಡು ಅಂಶಗಳನ್ನ ಪರಿಗಣಿಸಿ ನೀವು ಮೇಲಿನ ಪಟ್ಟಿಯಲ್ಲಿ ಆಯಾ ಜಿಲ್ಲೆಗಳಲ್ಲಿ ಪ್ರಸ್ತುತ ಭರ್ತಿ ಮಾಡಬೇಕಾಗಿರುವಂತಹ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದಕ್ಕೆ ಮಾಹಿತಿಯನ್ನ ಒಂದು ನಿಗದಿತ ನಮೂನೆ 6ರಲ್ಲಿ ಭರ್ತಿ ಮಾಡಿ ಪ್ರಸ್ತಾವನೆಯನ್ನ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಕಳಿಸಿ ಅಂತೇಳಿ ಇಲ್ಲಿ ಒಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆಯವರು ಕಳಿಸಿರುವಂತದ್ದು ಸ್ನೇಹಿತರೆ. ಕಂದಾಯ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಮತ್ತೆ ಏನು ಅಂತ ಹೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಬಂದಾಗ ನಾನು ಮತ್ತೆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲರೂ ಈ ಒಂದು ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಹುದ್ದೆಗಳಿಗೆ ಎದುರು ನೋಡ್ತಾ ಇದ್ದೀರಿ, ಅವರು ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ಮತ್ತಷ್ಟು ತಯಾರಿನ ಮಾಡ್ಕೊಳ್ಳಿ. ಡೇಟು ತುಂಬಾ ಕಡಿಮೆ ಇರುತ್ತೆ ಅಂತ ಅನ್ಸುತ್ತೆ ಎಕ್ಸಾಮ್ಗೆ. ಅದ್ರ ಜೊತೆಗೆ ಯಾರು ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.